ನಮಸ್ಕಾರ ಎಲ್ರಿಗೂ. ಇವತ್ತಿನ ದಿನವನ್ನು ನಾವು ಅವಸರದ ರೇಖಣ್ಣನವರ ವಚನದೊಂದಿಗೆ ಪ್ರಾರಂಭಿಸೋಣ. ಕೆಡದ ಒಡವೆಗೆ ಕೆಟ್ಟವ ನೋಡಿ ದೃಷ್ಟವ ಕಂಡುದ ಕಾಣದುದ ಒಡಗೂಡಿ ಕೆಡಿಸಿ ಮತ್ತೆ ಅರಸಿ ಹಿಂಡಿನಲ್ಲಿ ನೋಡಿ ಹಿಂಡಿನ ಕುರಿ ನುಂಗಿದವೆಂದು ಒಂದೇ ಕೊರಳಿನಲ್ಲಿ ಅಳುತ್ತಿದ್ದ ಸದ್ಯೋಜಾತಲಿಂಗ ಕೇಳಬೇಕೆಂದು. ಅರಿವು ಎಂದು ಕೆಡಲಾರದ ಒಡವೆ, ಅಲ್ಲಿ ಕಾಣುವುದು ಆಚ್ಯ ಶಿವಗುಣವೇ. ಇಂಥ ಕೆಡದ ಒಡವೆಯನ್ನು ಕೆಟ್ಟವನೊಬ್ಬ ನೋಡಿ ಸನ್ಮಾರ್ಗ ಕಂಡ ಎನ್ನುತ್ತಾನೆ ಅವಸರದ ರೇಖಣ್ಣ. ಆದರೆ ಆತ ಮೊದಲು ತಾನು ಕಂಡದ್ದು ಕಾಣದ್ದು ಎಲ್ಲವನ್ನೂ ಸೇರಿಸಿ ಕೆಡಿಸಿ ಮತ್ತೆ ವಾಸ್ತವವನ್ನು ಹುಡುಕಿಕೊಂಡವ. ಅಚಾತುರ್ಯದಿಂದ ಆದ ಆ ತಪ್ಪನ್ನು ಮುಚ್ಚಿಕೊಳ್ಳಲು ತಾನು ಸೇರಿರುವ ಬುದ್ಧಿಗೇಡಿ ಕುರಿ ಹಿಂಡಿನಲ್ಲೇ ಇದೆಲ್ಲ ನಡೆಯುತ್ತೆಂದು ಒಂದೇ ಧ್ವನಿ ತೆಗೆದು ಅತ್ತವ ಆತ. ಹೀಗೆ ಅಳುವ ಅವನ ಉದ್ದೇಶ ಆತ್ಮಶಕ್ತಿಯೇ ಆಗಿರುವ ಲಿಂಗ ಇದನ್ನೆಲ್ಲ ಕೇಳಬೇಕೆಂಬುದೇ ಆಗಿತ್ತು. ಆತ್ಮದ ಅರಿವಿನ ಮಹತ್ವ ತಿಳಿಸುವ ವಚನವಿದು. Rega